Beautiful temple, Kudroli. Armina. Ah.
ಬಾಲ್ಯದಾಳಿ ಯೌವನ ಮುಕ್ಕೂಡ ತೆರೆ ತೆರೆ ಅಂತ ತಗೊಂಡಿದ್ದರಿಂದ ಐಕ್ಯ ಭಗವಂತ ಕ್ಷಮೆಗೊಂಡು ಜಯ ಬುಧಂತ ಮಾಯೋದು ಪಡೆ ಆ ದುಃಖ ದರ್ಶನ ಮಾತೆಗಳ ಭಗವಂತ ಆ ನೇರವಾದ ವಿಷ್ಣು ಸಾಮೀಪ್ಯ ಸಾಹಿತ್ಯ ಸಮರ್ಪಣ ವಿಷ್ಣು ಸಾಮೀಪ್ಯರು ಸಾಧ್ಯಾದಿಂದಲಕ ಭಗವಂತ ಎಡ್ಡೆ ರೀತಿ ಅನುಕೂಲ ಬರ್ಬಂದು ನಮ್ಮ ಸರ್ವೇ ಪ್ರಾರ್ಥನೆ
ಸರ್ ಬೈತಿ ಬದಲಿ ಬದಲಿ Berne batti no. Berne batti. ಮೂರು ಗುಣ ಇರಿ ಇಂಚು పోయిరు అందుకే దేవుళ్ళ మున్పన ಸಣ್ಣ ಅವರು ಎಂತ ದೇವಸ್ಥಾನ ಹನ್ನೊಂದು ಒಂದು 25ನೇ ಆದಿತ್ಯವಾರ ದೈವಾತ್ಮನಾಗಿರುವಂಥ ಪೂಜ್ಯನೀಯ ಲಯನ್ ಡಾಕ್ಟರ್ ಎನ್ ಗಂಗಾಧರ್ ಮೆಲ್ಕರ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಅವರೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ನುಡಿ ಗಮನ. ಬದುಕು ಜನಕ ಬಂಡಿ ವಿಧಿ ಅದರ ಸಾಹೇಬ ಮದುವೆ ನೀರು. ಅವನು ಹೇಳಿದಂತೆ ಮದುವೆಗೂ ಮಗನೂ ಹೋಗೆಂದ ಭಯ ನೋಡು ಬದುಕಿಸಿ ಮಂಗುತ್ತಿಲ್ಲ. ಆಕಸ್ಮಿಕ ಸಾವು ನಿಶ್ಚಿತ. ಹುಟ್ಟು ಸಾವು ದೈವ ನಿಶ್ಚಿತ. ಮನುಷ್ಯನಿಗೆ ಅದು ಅನಿರೀಕ್ಷಿತ. ತೊಟ್ಟಿರುವುದಷ್ಟು ಮಸನಗಳಷ್ಟು ಕಥೆಗಳಿವೆ. ಕೊಟ್ಟಿಗೆ ಹಬ್ಬ ಮಸನು ದೇಗುತ್ತಿರಲು ಹುಟ್ಟಿದವರೆಲ್ಲ ಸಾಯಲಿದೆ. ಹೊಸದಾಗಿ ಹುಟ್ಟುವವರಿಗೆ ಬೆಳೆದಿದೆ ಹೊಂದುತ್ತಿಲ್ಲ ಅನ್ನೋ ಮಾತಿನಂತೆ ಈ ಭೂಮಿಗೆ ಬಂದ ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ದಿನ ಈ ಭೂಮಿಯ ಋಣ ಮುಗಿಸಿ ಹೊರಡಲೇಬೇಕಾದುದು ಅನಿವಾರ್ಯ. ಹುಟ್ಟುವಾಗ ಅಳುತ್ತಾ ಬರುತ್ತೇವೆ, ಜನ ಸಂತೋಷ ಪಡ್ತಾರೆ. ಸಾಯುವಾಗ ನಾವು ಕಣ್ಣು ಮುಚ್ಚಿರುತ್ತೇವೆ, ಜನ ದುಃಖ ಪಡ್ತಾರೆ. ಕಾರು, ಬಂಗ್ಲೆ, ಆಸ್ತಿ ಪಾಸ್ತಿ, ಐಷಾರಾಮ ಸೊತ್ತುಗಳಿದ್ದರೂ ಕೊನೆಗೆ ತಪ್ಪುವುದು 4 ಜನರ ಹೆಗಲ ಮೇಲೆ ಪ್ರಯಾಣ. ಎಲ್ಲಿಗೆಂದು ತಿಳಿಯದ ಸ್ಮಶಾನ ಮೌನ. 6x4 ಅಡಿ ಚಿತೆಯಲ್ಲಿ ಚಿರಂತನ ಶಯನ. ನೀನೇನನ್ನು ಗಳಿಸದೆ ಬಂದೆ, ಮಡಿದಾಗ ಗಳಿಸಿದ್ದನ್ನ ಕಳ್ಕೊಂಡೆ. ಓ ಮಾನವ, ಮಡಿದಾಗ ಮಣ್ಣಲ್ಲಿ ಮರುಳಾಗಿ ಬೂದಿಯಾಗಿ ಹೋಗುವ ನೀನು ನಿನ್ನದು ಎನ್ನದು ನಿನಗೇನಿದೆ? ಕಾಲುವೆಂಶ ಶರೀರದ ದೌರ್ಜನ್ಯ. ಯಾವ ಕ್ಷಣ ಶರೀರದಿಂದ ಪ್ರಾಣ ಹೊರಹೋಗುವುದು, ತಕ್ಷಣವೇ ಶರೀರವು ಮನೆಯಿಂದ ಹೊರಗುವುದು.
ಮಕ್ಕಳು ಬಂಧುಗಳು ಎಲ್ಲ ಸೇರಿ ಶರೀರವನ್ನು ಹೊರತಂದು ಮುಂದಿನ ಅಂಗಳದಲ್ಲಿ ಇರಿಸುತ್ತಾರೆ. ಅಂದು ಹಾಸಿಕೊಳ್ಳುವವರಿಗೆ ಹಾಸಿಗೆ ಇರುವುದಿಲ್ಲ. ತಾವು ಮಾಡಿದ ಸತ್ಕಾರ್ಯಗಳನ್ನೇ ಹಾಸಿಕೊಂಡು ಹೊತ್ತುಕೊಂಡು ಆತ ಮನೆಯಂತೆ ಬಟಾಬಯಲಾಗಿ ಬರಬಹುದು. ಅಲ್ಲಿಯವರೆಗೆ ಅವರು ಇವರು ಎಂದು ಬಹುಭುಜನಿಂದ ಗೌರವ. ಮುನಿ ತರುಣಸಾಗರರ ಮಾತಿನಂತೆ ಜನಸಾಗರವೇ ಹರಿದು ಬರುತ್ತದೆ ನಿನ್ನ ಶಬದ ಹಿಂದೆ. ಎಲ್ಲಿಯವರೆಗೆ? 6-4 ಅಡಿ ಜಾಗದವರೆಗೆ. ಅಲ್ಲಿಂದ ಮುಂದಕ್ಕೆ ಎಲ್ಲವನ್ನೂ ತೊರೆದು ಪಾಪ ಪುಣ್ಯದ ಕಂತೆಯೊಂದಿಗೆ ನಿನ್ನೊಬ್ಬಂದೇ ಪಯಣ. ಇನ್ನೆಂದೂ ತಿರುಗಬಾರದ ಊರಿಗೆ. ಹಾಗಿದ್ದಲ್ಲಿ ಮನುಷ್ಯ ಭೂಮಿಯಲ್ಲಿ ಎಷ್ಟು ವರ್ಷ ಬದುಕಿದ್ದಾನೆಂಬುದು ಮುಖ್ಯವಲ್ಲ, ಹೇಗೆ ಬದುಕಿದ್ದಾನೆಂಬುದು ಮುಖ್ಯ. ಬದುಕಿದ್ದಾಗ ನಾವು ಪಡೆಕೊಂಡಂತಹ ನಡ್ಕೊಂಡ ರೀತಿ, ಪಾಲಿಸಿದ ನೀತಿ, ಪಡೆಕೊಂಡ ಪ್ರೀತಿ, ಅದುವೇ ನಮ್ಮ ಆಸ್ತಿ. ಬದುಕಿದ್ದಷ್ಟು ದಿನ ಉತ್ತಮ ಕೆಲಸವನ್ನು ಮಾಡಬೇಕು. ಆಗ ಮಾತ್ರವೇ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಲು ಸಾಧ್ಯ, ಸತ್ತ ಮೇಲೂ ಬದುಕಲು ಸಾಧ್ಯ. ಸಿರಿತನ ಬಡತನದವರು ಮೆಲ್ಕಾರ್ನಲ್ಲಿ ಹಲವಾರು ವರ್ಷಗಳ ಕಾಲ ವೈದ್ಯಕೀಯ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸದಾ ರೋಗಿಗಳ ಸೇವೆಯಲ್ಲಿ ರಾತ್ರಿ ಹಗಲೆನ್ನದೆ ದುಡಿದು ವೈದ್ಯೋ ನಾರಾಯಣ ಹರಿ ಎಂಬ ಪದಕ್ಕೆ ಅರ್ಥ ತಂದಿರುವುದು. ಜೀವನ ಕಲೆಯನ್ನು ಅರ್ಥಪೂರ್ಣವಾಗಿ ಸಾಕ್ಷಾತ್ಕಾರಗೊಳಿಸಿ ಒಳ್ಳೆಯ ಮನುಷ್ಯನಾಗಿ ಬಾಳಿ ಉತ್ತಮ ಸಾಂಸಾರಿಕ ಬದುಕಿನೊಂದಿಗೆ ಸುಖಿ ಜೀವನ ನಡೆಸಿ ಮೆರೆದ ಮಹಾನುಭಾವ. 21/4/1940 ಕಾರಿಂಜ ಕಾವಳದ ಮುದೂರು ಗ್ರಾಮದ ನಾಣ್ಯಪ್ಪ ಪಂಡಿತ್ ಉಮ್ಮಕ್ಕ ದಂಪತಿಗಳ 4ನೇ ಮಗನಾಗಿ ಜನ್ಮ ತಾಳಿ ನಿಡ್ವಾಲಿನ ಸರಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದು ಬಳಿಕ ವೈದ್ಯಕೀಯ ತರಬೇತಿಯನ್ನು ಪಡೆದು 1968ರಲ್ಲಿ ಮೆಲ್ಕಾರ್ನಲ್ಲಿ ಸ್ವಂತ ಜನತಾ ಕ್ಲಿನಿಕ್ ಸ್ಥಾಪಿಸಿ ವೈದ್ಯರಾಗಿ ಕಾರ್ಯನಿರ್ವಹಿಸಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದರು. 1974ರಲ್ಲಿ ಸುವರ್ಣ ಟ್ರಾನ್ಸ್ಪೋರ್ಟ್ ಮಾಲಕರಾದಂಥ ಓಮಯ್ಯ ಸುವರ್ಣ ಹಾಗೂ ಚಂದ್ರಾವತಿಯವರ ಪುತ್ರಿ ಶ್ರೀಮತಿ ಪುಷ್ಪಾರೊಂದಿಗೆ ವಿವಾಹಿತರಾಗಿ ಸಂಸಾರ ಜೀವನಕ್ಕೆ ಕಾಲಿರಿಸಿ ಶ್ರೀಮತಿ ಶುಭಾ, ಅಳಿಯ ಡಾಕ್ಟರ್ ಗೋವಿಕ್ ಪ್ರಸಾದ್, ಶ್ರೀ ಸೂರಜ್ ಮಗ ಸೂರಜ್, ಪತ್ನಿ ಡಾಕ್ಟರ್ ಶಿಲ್ಪಾ, ಮಗಳು ಶ್ರೀಮತಿ ಸುಪ್ರೀತಾ, ಅಳಿಯ ಪ್ರಸಾದ್ ಹಾಗೂ ಶ್ರೀಮತಿ ಸುಷ್ಮಿತಾ, ಅಳಿಯ ಸಂಜಯ್ ಒಳಗೊಂಡ ಸಾಂಸಾರಿಕ ಜೀವನವನ್ನು ನಡೆಸಿದರು. 1986ರಲ್ಲಿ ಬಂಟ್ವಾಳದ ಬಿಲ್ಲವ ಸಂಘದ ಅಧ್ಯಕ್ಷರಾಗಿ 1974ರಲ್ಲಿ ಲಯನ್ಸ್ ಕ್ಲಬ್ಗೆ ಸೇರ್ಪಡೆಗೊಂಡು 1987ರಲ್ಲಿ ಲಯನ್ಸ್ ಕ್ಲಬ್ ಬಂಟ್ವಾಳದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಮಾಜಮುಖಿ ಚಿಂತನೆಯಿಂದ ಇವರು ಕಾರ್ಯನಿರ್ವಹಿಸಿದ ಕಾರ್ಯಕ್ರಮ ಹಲವಾರು. ಅದರಲ್ಲಿ ಮುಖ್ಯವಾಗಿ ಮೆಲ್ಕಾರ್ನಲ್ಲಿ ಬಸ್ ತಂತ್ರಜ್ಞಾನ, ದಾರಿದೀಪ ಅಳವಡಿಕೆ, ಸುಗಮ ಸಂಚಾರಕ್ಕೆ ರಕ್ತದ ನಿರ್ಮಾಣ, ಸರ್ಕಾರಿ ಆಸ್ಪತ್ರೆಗೆ ಡೆಲಿವರಿ ಯೂನಿಟ್ ಕುರ್ಚಿಗಳು, ವೀಲ್ ಚೇರ್ಗಳು ನೀಡುತ್ತಿರುವುದೇ, ಉಚಿತ ಆರೋಗ್ಯ ಶಿಬಿರ, ನೇತ್ರ ಚಿಕಿತ್ಸಾ ಶಿಬಿರ, ದಂತ ಚಿಕಿತ್ಸಾ ಶಿಬಿರ, ಉನ್ನತ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು, ವಿದ್ಯಾರ್ಥಿ ವೇತನ, ಮದುವೆ ಹಾಗೂ ಮನೆ ಕಟ್ಟಲು ಧನ ಸಹಾಯ ನೀಡಿ ಉಚಿತ ಹೊಲಿಗೆ ಯಂತ್ರ ನೀಡುವವರಿಗೆ ಸಹಕರಿಸಿದರು. ವೈದ್ಯಕೀಯ ಸೇವೆಯೊಂದಿಗೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ರಾಜಕೀಯ ರಂಗದಲ್ಲೂ ಬಡವ ಶ್ರೀಮಂತರೆಂಬ ಭೇದ ಭಾವವನ್ನು ತೋರ್ಪಡಿಸದೆ ತನ್ನನ್ನು ತಾನು ತೊಡಗಿಸಿಕೊಂಡು ಎಂದೂ ಸಿಡಿಮಿಡಿಗೊಳ್ಳದೆ ತನ್ನದೇ ಆದ ಸರಳ ಸಜ್ಜನಿಕೆಯ ಮೆದು ಸ್ವಭಾವದ ಹಿತಮಿತ ಮಾತಿನ ನುಡಿಯೊಂದಿಗೆ ಮೆಲ್ಕಾರ್ನಲ್ಲಿ ಮಾತ್ರವಲ್ಲದೆ ರಾಜ್ಯದ ಮೂಲೆಯಲ್ಲೂ ವಿದೇಶದಲ್ಲೂ ಅವರ ಅಭಿಮಾನಿಗಳನ್ನು ಸಂಪಾದಿಸಿ ಮಾಡಿ ಬದುಕಿದವರು. ಇವರ ಜೀವನ ನಮಗೆ ಆದರ್ಶ. ತನ್ನ ಇಡೀ ವಯಸ್ಸಿನಲ್ಲಿ ತನ್ನ ಆಪ್ತರಿಗಾಗಿ, ಪರಿಚಯಿಸಲಿಗಾಗಿ ಏನಾದರೂ ತೊಂದರೆ ಆಯಿತೆಂದರೆ ತನ್ನ ಆರೋಗ್ಯವನ್ನು ನಿರ್ಮಿಸದೆ ಜಾತಿ ಮತ ಭೇದವಿಲ್ಲದೆ ಅವರ ನೋವಿನಲ್ಲಿ ಸ್ಪಂದಿಸಿ ಸಾಂತ್ವನದ ನಿಡುವಿಗೆ ತನ್ನ ಎಲ್ಲ ಸಹಕರಿಸಿದರು. ಸಫಾರಿ ಡ್ರೆಸ್ ಅಂದರೆ ಇವರಿಗೆ ಎಲ್ಲಿಯವರೆಗೆ ಅನ್ವಯಿಸಿದರೆ ಮುಂದೆ ಅವರ ಅರ್ಥ ಸಂಸ್ಕಾರಕ್ಕೆ ಅವರಿಗಾಗಿ ಹೊಸ ಕೊಡುಗೆಯನ್ನು ಕೊಡಿಸಲು ಶತ ಪ್ರಯತ್ನ ಪಟ್ಟವರು ಸರಿ ಹೋದರೆ ಕೊನೆಗೆ ಅದೇ ಸಫಾರಿ ಡ್ರೆಸ್ಸನ್ನು ಅವರಿಗೆ ಕೊಡಿಸಲಾಗಿ ಅಲ್ಲಿಯೂ ತನ್ನ ನೆಚ್ಚಿನ ಡ್ರೆಸ್ಸಿನೊಂದಿಗೆ
ಸೊಸೆ ಅಳಿಯಂದರಿಗೆ ಮೆಚ್ಚಿನ ಮಾವನಾಗಿ, ಕುಟುಂಬಿಕರಿಗೆ ಹಿರಿಯರಿಗೆ ಪ್ರೀತಿಯ ಸಹೋದರನಾಗಿ, ಅಶಕ್ತರಿಗೆ ಸಹಾಯ ಸಹಕಾರದ ಆಶಾ ಜ್ಯೋತಿಯಾಗಿ, ಬದುಕಿನಲ್ಲಿ ಪ್ರೀತಿ ವಾತ್ಸಲ್ಯದ ಆದರ್ಶ ಸಂಸಾರಿಕ ಬದುಕಿನೊಂದಿಗೆ ತನ್ನ ಸರಳ ಸಜ್ಜನಿಕೆ ನಡೆಯುವುದಿಗೆ ಪ್ರೀತಿ ವಿಶ್ವಾಸದ ಕೀರ್ತಿಯನ್ನು ಗಳಿಸಿದ ಸರಳ ಸಜ್ಜನಿಕೆಯ ಲಕ್ಷ್ಯ ರತ್ನ ಇವರು. ತುಂಬಿದ ಸಭೆಯಲ್ಲಿ ತಮ್ಮೆಲ್ಲ ಅಭಿಮಾನಿಗಳ ಪರವಾಗಿ ತಮಗೂ ತಮ್ಮ ಜನ್ಮ ನೀಡಿದಂಥ ತಂದೆ ತಾಯಿಗೂ ಅವರ ಕುಟುಂಬಿಕರಿಗೂ ಗೌರವಪೂರ್ಣ ವಂದನೆ. ಹ್ಯಾಟ್ಸ್ ಆಫ್ ಸರ್. ಹೌದು, ಮೆಲ್ಕಾರರ ಮಾಲಿನ್ಯವನ್ನು ನಾವಿಂದು ಕಳೆದುಕೊಂಡಿದ್ದೀವಿ. ಇವರ ಸಾಧನ ಸುದ್ದಿ ತಿಳಿದುಕೊಳ್ಳದೆ ಜಾತಿ ಮತ ಬಡವ ಶ್ರೀಮಂತನೆಂಬ ಭೇದವಿಲ್ಲದೆ ದುಃಖಪಟ್ಟು ಪಶ್ಚಾತ್ತಾಪ ಪಟ್ಟವರೆಷ್ಟೋ ಜನ. ಮೆಲ್ಕಾರರ ಹೆಸರಾಂತ ಜನಪ್ರಿಯ ವೈದ್ಯಕೀಯ ಸಾಮಾಜಿಕ ರಂಗದ ಈ ವೀರ ಯೋಧ ಇಂದು ನಮಗೆ ನಡೆದ ಮಾತು. ಇವರನ್ನು ಕಲ್ಕೊಂಡ ಸಾವಿರಾರು ಅಭಿಮಾನಿಗಳ ಇವರ ನೆನಪಿಗೆ ಅಜರಾದ. ಹೌದು, ನಮ್ಮೆಲ್ಲರ ಕಣ್ಣಿಗೆ ಗಂಗಾಧರವರು ನಮಗೆ ಮರೆಯಲಾದ ಮಾಲಿನ್ಯ. ಇವರ ಅಗಲಿಕೆ ನಮಗೆ ತುಂಬಲಾರದ ನಷ್ಟ. ಮೇಲ್ಕಾಲಿನ ಧ್ರುವ ತಾರೆ ಎಂದು ಅಸ್ತವ್ಯಸ್ತವಾಗಿದೆ. ಇನ್ನು ಇವರು ನಮಗೆ ನೆನಪು ಮಾಡ್ತಾ ಚಲಿಸಿಕೊಂಡಿದ್ದಾರೆ. ತನ್ನ ಆಯುಷ್ಯದ ಕೊನೆಯ ಗಳಿಗೆಯನ್ನು ಪೂರೈಸಿ 12:25 ಆದಿತ್ಯವಾರ ನಮ್ಮನ್ನೆಲ್ಲ ಅದರಲ್ಲೇ ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಉಪಯೋಗವಂತ ಪಾದ ಸೇರಿರುವ ಈ ದಿವ್ಯ ಜೀವನ ಭಗವಂತನ ಸಾನ್ನಿಧ್ಯದ ಶಾಂತಿಯನ್ನು ಪಡೆಯಲಿ. ಅವರ ಅಗಲಿಕೆಯ ದುಃಖವನ್ನು ಸಹಿಸುವ ಶಕ್ತಿ ಅವರ ಪತ್ನಿ, ಮಕ್ಕಳು, ಸೊಸೆ ಅಳಿಯಂದಿರಿಗೆ, ಅವರ ಕುಟುಂಬಿಕರಿಗೆ ಹಾಗೂ ಅವರ ಅಭಿಮಾನಿಗಳಿಗೆ, ಸ್ನೇಹಿತರಿಗೆ ನೀಡಲೆಂದು ನಮ್ಮ ನಿಮ್ಮೆಲ್ಲರ ಪರವಾಗಿ ಯಾರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿ. ಆಸ್ಪತ್ರೆಯಲ್ಲಿದ್ದರು. ನಾವು ಸಣ್ಣದಿರುವಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಅವರು ಅಲ್ಲಿಗೆ ಕೂಡ ಸೇವೆಯನ್ನು ಮಾಡಿದರು. ಆಗ ಡಾಕ್ಟರ್ ಬಾಲಕೃಷ್ಣ ಶೆಟ್ಟರದಲ್ಲಿ ಡಾಕ್ಟರ್. ಆವತ್ತಿನಲ್ಲಿ ನಮಗೆ ಪರಿಚಯ. ತದನಂತರ ನಾನು ಸಣ್ಣ ಪ್ರಾಯದಲ್ಲಿ ಮುಂಬೈಗೆ ಹೋದ ನಂತರ 1988ರಲ್ಲಿ ಮಾತ್ರ ನಾನು ಇವರನ್ನು ಕಂಡದ್ದು. ನಾನು 88ರಲ್ಲಿ ಲಯನ್ಸ್ ಕ್ಲಬ್ಬಿಗೆ ಸೇರಿದಾಗ ಇವರು ಮೆಲ್ಕಾರ್ನಲ್ಲಿ ಕ್ಲಿನಿಕನ್ನು ಇಟ್ಟುಕೊಂಡಿದ್ದರು. ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಅನ್ಯೋನ್ಯತೆ, ಜಾತಿ ಮತ ಭೇದವನ್ನು ಮರೆತು ಒಂದು ಪ್ರತಿಯೊಬ್ಬರು ಕೂಡ ಕಷ್ಟ ಕಾಲದಲ್ಲಿ ಸಹಕರಿಸಿದ ಒಬ್ಬ ಮಹಾನ್ ವ್ಯಕ್ತಿಯಿಂದ ನಾನು ಅವರನ್ನು ಈ ಹೊತ್ತಿನಲ್ಲಿ ಕೂಡ ನಾನು ಹೇಳಬಯಸ್ತೇನೆ. ಯಾಕೆಂದರೆ ಎಲ್ಲರ ಹಾಗೆ ಆಗಲ್ಲ. ಸಜ್ಜನ, ಸಾಧು, ಸ್ವಭಾವತೆಯನ್ನು ಕಂಡುಕೊಂಡಂತಹ ಒಬ್ಬ ಧೀರನಾದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಡಾಕ್ಟರ್ ಗಂಗಾಧರ್ ಅವರು. ನಾವು ಯಾವಾಗಲೂ ಅವರಲ್ಲಿ ತಮಾಷೆಯನ್ನು ಮಾಡ್ತೀವಿ. ನಾವು ಅಲ್ಲಿ ಪಾಣೆಮಂಗಳೂರು, ಸತೀಶ್ ಗುಡ್ಡ ಇವರೆಲ್ಲ ನಾವೆಲ್ಲ ಒಂದು ಒಡನಾಟದಲ್ಲಿದ್ದಾಗ ಇವರೊಟ್ಟಿಗೆ ಇವರ ಮನೆಗೆ ಹೋಗಿ ಅಲ್ಲಿ ಕೆಳಗೆ ಇದ್ದರು ಅವರು. ಆ ನಂತರ ಅದೊಂದು ಬಿಲ್ಡಿಂಗನ್ನು ಕಟ್ಟಿದ್ರು ಅವರು. ಕುಶಲೋಪರಿಗಳನ್ನು ಮಾತನಾಡುತ್ತಾ ಪ್ರತಿಯೊಬ್ಬರು ಯಾವುದೋ ಒಂದು ಕಾರ್ಯಕ್ಕೂ ಕೂಡ ಅವರನ್ನು ನಾವು ವಿಚಾರಿಸಿ ಅವರಲ್ಲಿ ಅವರ ಅಭಿಪ್ರಾಯವನ್ನು ನಾವು ಕೇಳಿ ನಾವು ಆ ಕೆಲಸಕ್ಕೆ ಕೈ ಹಾಕುತ್ತಿದ್ದೆವು. ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಅಪಾರವಾಗಿ ದುಡಿದವರು. ಈಗ ಅವರಿಗೆ ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ಕೇಳಿದವರಿಗೆ ಕೈಯನ್ನು ದಾನ ಕೊಟ್ಟವರಲ್ಲಿ ಅದನ್ನು ಕೈಯನ್ನು ಹಿಂದಕ್ಕೆ ಸರಿದವರಲ್ಲ. ಅಂತಹ ಒಬ್ಬ ವ್ಯಕ್ತಿಯವರು. ಅವರ ಧರ್ಮಪತ್ನಿ ಕೂಡ ಹಾಗೆ. ಅವರು ಒಂದು ಕಡೆ ಆದರೆ ಇವರೊಂದು ಮತ್ತೊಂದು ಅದರಲ್ಲಿ ಬಹಳ ಅಪ್ರಿಯರು. ಅಂತಹ ಒಂದು ವ್ಯಕ್ತಿತ್ವವುಳ್ಳಂಥ ಧರ್ಮಪತ್ನಿಯನ್ನು ಪಡೆದಂಥ ಒಬ್ಬ ನಮ್ಮ ಡಾಕ್ಟ್ರು ಇಂದು ನಮ್ಮೊಟ್ಟಿಗೆ ಇಲ್ಲದಾಗಿದೆ. ಮನುಷ್ಯನು ಹುಟ್ಟಿದ ನಂತರ ಒಂದು ದಿನ ಸಾಯಲೇಬೇಕು. ಅದು ವಿಧಿಲಿಖಿತ. ಅದನ್ನು ಯಾರಿಂದಲೂ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇನ್ನು ಡಾಕ್ಟ್ರ ಅವರು ಅಳಿದರೂ ಕೂಡ ಅಳಿಯುವುದೇ ಕಾಯ, ಉಳಿಯುವುದೇ ಕೀರ್ತಿ ಅಂತ. ಹುಟ್ಟು ಸಾವು ಎಂಬುದರ ಮಧ್ಯದಲ್ಲಿದ್ದಂತಹ ಒಂದು ದಿನ ಮಾತ್ರ ನಿನ್ನನ್ನು ಹೇಳಬಯಸ್ತದೆ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಹುಟ್ಟಲಿಕ್ಕೆ ಒಂದು ದಿವಸ, ಸಾಯಲಿಕ್ಕೆ ಒಂದು ದಿವಸ. ಅದರ ಮಧ್ಯದಲ್ಲಿ ನಾವು ಮಾಡಿದಂಥ ಕಾರ್ಯವೈಖರಿಯು, ನಾವು ಮಾಡಿದಂಥ ಪಾಪ ಪುಣ್ಯವೋ ಅದನ್ನೆಲ್ಲವನ್ನು ಹೇಳ್ತೇವೆ ನಂತರ. ಅದೇ ಡಾಕ್ಟರ್ ಗಂಗಾಧರ್ ಅವರು ಅಳಿದರೂ ಕೂಡ ಅವರ ಮಾತು ಇನ್ನೂ ಸ್ಥಾಯಿಯಾಗಿ, ಚಿರಸ್ಥಾಯಿಯಾಗಿ. ಹೇಳಿದಾಗೆ 50 ವರ್ಷಗಳ ಹಿಂದೆ ನಮ್ಮ ಲಯನ್ಸ್ ಕ್ಲಬ್ಬಿಗೆ ಸೇರಿದಾಗ ಅವತ್ತಿನಿಂದ ಮೊನ್ನೆಯವರೆಗೂ ಸಹ ಸುಮಾರು ಹತ್ತಿರ 50 ವರ್ಷ ಅವರ ಮದುವೆಯ ಸವಿನೆನಪನ್ನು ನಮ್ಮ ಕ್ಲಬ್ಬಿನಲ್ಲಿ ಕ್ಲಬ್ಬಿನ ಸದಸ್ಯರೊಂದಿಗೆ
ಸುಮಾರು 50 ವರ್ಷ ಆಚರಿಸಿದ್ದಾರೆ ಅಂತ ಹೇಳಿದರೆ ಬಹುಶಃ ನಮ್ಮ ಕ್ಲಬ್ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಸಹ ಹಲವಾರು ಲಯನ್ಸ್ ಸಂಸ್ಥೆಗಳಿದೆ. ಯಾವ ಸದಸ್ಯ ಸಹ ತನ್ನ ಮದುವೆ ದಿವಸವನ್ನು ಕ್ಲಬ್ಬಿನ ಸದಸ್ಯರೊಂದಿಗೆ ಮತ್ತು ಬಂಧುಗಳೊಂದಿಗೆ 50 ವರ್ಷ ನಿರಂತರವಾಗಿ ಆಚರಿಸಿದ್ದಾರೆ ಅಂತ ಹೇಳಿದರೆ ಅದು ಲಯನ್ ಡಾಕ್ಟರ್ ಗಂಗಾಧರ್ ಮತ್ತು ಪುಷ್ಪ ಗಂಗಾಧರ್ ಮಾತ್ರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂಥ ಡಾಕ್ಟ್ರು ಆ ದಿನ ಅದು ನಮಗೆ ಈಗಲೂ ಸಹ ಸ್ಮರಣೀಯ. ಮೊನ್ನೆ ಅವರು ನಮ್ಮ ಅಗಲುವಿಕೆ 2 ದಿನದ ಹಿಂದೆ ನಮ್ಮ ಕ್ಲಬ್ಬಿನಲ್ಲಿ ಅದೇ ಆಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದಂಥ ದಂಪತಿಗಳು ಡಾಕ್ಟರ್ ಗಂಗಾಧರ್ ಅವರು. ಬರೀ ಆಚರಣೆ ಮಾತ್ರ ಅಲ್ಲ, ಆ ದಿವಸ ಬಡ ಬಲ್ಲಿದರನ್ನು ಕರೆದು ಅವರಿಂದ ಏನು ಅವರಿಗೆ ಅಗತ್ಯ ಇದೆ ಅಂಥ ಸೇವೆಯನ್ನು ನಿರಂತರ 50 ವರ್ಷಗಳಿಂದ ಮಾಡ್ತಾ ಬಂದಂಥ ದಂಪತಿಗಳು ಡಾಕ್ಟರ್ ಗಂಗಾಧರ್ ಅವರು. ನಮಗೆ ಹೆಮ್ಮೆ ಅಂಥ ಸದಸ್ಯರು. ಒಂದು ಸದಸ್ಯ ಕ್ಲಬ್ಬಿಗೆ ಸೇರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಸೇವೆಗಳನ್ನು ಮಾಡ್ತಾರೆ. ಆದರೆ 50 ವರ್ಷ, ಒಂದು 100 ವರ್ಷಗಳ ಅರ್ಧ ಪಾಲು ಅವರ ಜೀವನದ ಮುಖ್ಯ ಘಟ್ಟಗಳಲ್ಲಿ 50 ವರ್ಷಗಳನ್ನು ನಮ್ಮ ಕ್ಲಬ್ಬಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ, ಸೇವೆಗೆ ಅರ್ಥ ನೀಡಿದ್ದಾರೆ, ಆ ರೀತಿಯಲ್ಲಿ ಬದುಕನ್ನು ಕಂಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ರಿಟೈರ್ಡ್ ಚೀಫ್ ಮ್ಯಾನೇಜರ್ ಆದಂಥ ಶ್ರೀಯುತ ವಿಶ್ವನಾಥ್ ಕೋಟೆಗಾರ್ ಅವರು ಒಂದೆರಡು ಮಾತು. 18ನೇ ತಾರೀಕು ಬಣ್ಣ ಎಂಕ್ಲ ಇಡೀ ಕುಟುಂಬಗೂ ಒಂಜಿ ತೆಡಿಲಾಕಿಲಕ್ಕ ಮಾತ್ರೆಗಳ ಒಂಜಿ ಹಿರಿಯಾದಿತ್ತಿನಾರು ಅಕ್ಲೆ ಮಕ್ಕಳಿಗೆ ಬಂದದ್ದು ಎಂಗ್ಲ ಕುಟುಂಬ ಅಕ್ಲೆ ಕುಟುಂಬ ಇಡೀ ಒಂಜಿ ಕುಟುಂಬದ ರೀತಿ ಇತ್ತಿನಾರೆ ಎಂಗ್ಲ ಇಲ್ಲದ ಕುರುಪರಾವು ಅಥವಾ ಎನ್ನ ಬಂದರೆ ವಿಶ್ವನಾಥ್ ಕೋಟೆಗಾರ್ ಅದನ್ನ ಡಾಕ್ಟರ್ ಗಂಗಾಧರ್ನ ಒಡೆದಿನ ಮೆಗ್ದಿನ ಕಣ್ಣನೆ ದಯಪಡ್ಡ ಒಂಜಿ ಪ್ರತಿ ಒಂಜಿ ಇದಕ್ಕೆಲ್ಲ ಒಂಜಿ ಆದರ್ಶಿತನಕ್ಕ ಒಂಜಿ ಕುಟುಂಬಡೆಂಚ ಒಂಜಿ ಶೈಕ್ಷಣಿಕ ಕ್ಷೇತ್ರಡೆಂಚ ಒಂಜಿ ಸಾಮಾಜಿಕ ಸೇವೆಡೆಂಚ ಇದಟ್ಟು ಮಾತೆಟ್ಲ 6 ಮಂತಿನ ಒಂಜಿ ಕಾರ್ಯಕ್ರಮ ಒಂಜಿ ಕೆಲಸ ಪಂಡ ಮಾತೆರ್ಗಳ ಒಂಜಿ ಅನುಕರಣೀಯ ಪಂಡ ತಪ್ಪವನ್ನು ಪಾಡು ದಯಪಂಡ ಒಂಜಿ ಪನ್ಪೇರು ಪಾತೆರ ಪನ್ಪೇರು ಪನ್ನಗ ಜೀವನ ಪನ್ಪುನ ಪೂತ ತೋಟಡು ದೋಸ್ತಿ ಪನ್ಪುನ ಬಾರಿ ಪೊರ್ಲುದ ಪೂಗೆ ಬಹುಶಃ ಅವೇನು ಅಕ್ಷರಸ ಪಾಲ್ಪುನ ಪಂಡ ಆರೆ ಏರುಗಾಂಡ ಇಂಥ ತೊಂದರೆ ಆಡಿಕೆ ಯಾನ್ಲ ನಮ್ಮ ಡಾಕ್ಟ್ರಿನ ಸಾಧಾರಣ 38 ವರ್ಷ ತೋಂದುಲ್ಲ ಎಂಚಿನ ಕಾರಣ ಎಂಚಿನ ಕುಟುಂಬದ ತೊಂದರೆ ಇತ್ತು ಆರುಲ್ಲ ಎಂಚಿನ ಕಾರಣ ಆರು ಪಂಡ ಈ ಸಾಮಾಜಿಕ ಸೇವೆ ಪಂಡ ಎಂಚಿನ ಪಂಡ ಅಕ್ಲನ ಆರುಂಜಿ ಬಹುಶಃ ಮಾತೆರ್ಗಳ ಮಾತಾ ಬಂಧುಲಕ್ಲೆಗೆ ಗೊತ್ತುಂಡು ದಾನೆ ಪಂಡ ಆರು ಲಯನ್ಸ್ ಕ್ಲಬ್ದ ಮಾಜಿ ಅಧ್ಯಕ್ಷರು ಅವೇ ರೀತಿ ಬಂಟ್ವಾಳ ನಾರಾಯಣಗುರು ಬಿಲ್ಲವರ ಸಂಘದ ಮಾಜಿ ಅಧ್ಯಕ್ಷರು ಇದಟ್ಟು ಮಾತ್ರ ಆರೆ ಊರುಡು ಹೆಂಚಿನ ಕಾರ್ಯಕ್ರಮ ಮಾಡು ಅಕ್ಲನ 6ನೇ ತಾರೀಕು ಜನವರಿ 6ನೇ ತಾರೀಕಿಗೆ ಅಕ್ಲನ ಮಧ್ಯಮಾಯನ ಒಂಜಿ ವರ್ಷದ ದಿನ 6 ದಿನ ತೋಡು ಹೆಂಚಿನ ಲಯನ್ಸ್ ಇತ್ತೆ ಲಯನ್ಸ್ ಪಾತಿರಿಯತೆ ಲಯನ್ಸ್ದ ಲಯನ್ಸ್ದ ಗವರ್ನರ್ ಆನಿ ಬರ್ತದ ಅನ್ನೋ ಕಾರ್ಯಕ್ರಮ ಕೊಡು 5 6ನೇ ಇಂಚಿನ ಬಂಡ ಸಮಾಜ ಸೇವೆ ಆನಿ ಖಂಡಿತವಾಗಿ ಒಂದು ವಿಶೇಷ ಸಮಾಜ ಸೇವೆ ಉಂಡೇ ಉಂಟು. ಜೋಕ್ಲ ಉಪೇರಾವು ಮಲ್ಲಕ್ಕಲು ಉಪೇರಾವು ಅಥವಾ ರಸ್ತೆಗೆ ಸಂಬಂಧಪಟ್ಟವು ಸರ್ಕಲ್ಗೆ ಸಂಬಂಧಪಟ್ಟವು ಉಂಡೇ ಉಂಟು. ಇಂಚಿನ ಆತನ ಬಂಡ ಇಂಗ್ಲೊಂದು ಇಡೀ ಕುಟುಂಬಕ್ಕೂ ಒಂದು ದಾರಿದೀಪ ಆಗಿತ್ತಿನಾರು ದಾರಿದೀಪ ಬಂಡ ಆ ಮಧ್ಯದ ಕೆಲಸ ಅವು ಅನುಕರಣೀಯ ಅವು ಮಾತುಗಳ ಮಾರ್ಗದರ್ಶಿ ಮಾತುಗಳ ಪ್ರೇರಣೆ ಇಂಚಿನಾರು ಸಡನ್ನೇ ಅನ್ನ ತುಂಬು ಜೀವಗಳು ದಯಪಂಡ ಆರು ಮಾತರಿಗೆ ಆತ್ರ 4 ಜೋಕುಗಳು ಒಂಜಿ ಮೂಜಿ ಪೊಂಡು ಬಾಲೆ ಒಂಜಿ ಆಣ್ ಬಾಲೆ ಅಕ್ಲ ಕುಟುಂಬ ಅವಿನ ಮಾತ ಕೊರ್ದು ಸಂತೃಪ್ತಿ ಜೀವನಗಳು ಆರು ನಮ್ಮದು ಉಡ್ದು ದೇವರನ್ನ ಪಾದವನ್ನು ಸೇರಿದೇನೆ ಬಂದ್ಪುನ ಭಾರಿ ಒಂಜಿ ವೈದ್ಯರಾದದ್ದು ಆಸ್ಪಾಸ್ದ ಪಾಳ್ಯದದ್ದು ಮಾತ್ರೆಗಳ ಗೋಡಿತಿನಾರಾದ ಆರೋಗ್ಯದ ವಿಚಾರ ಮಾತ್ರ ಬೇತೆ ದಾದಾಂಡಲ ಒಂಜಿ ಸಾಮಾಜಿಕ ಸಮಸ್ಯೆಗಳು ಬರ್ತಂಡಲ್ಲ ಏಪಲ ದುಂಬುಡು ತೊಂದು ಐಕ್ ಪರಿಹಾರವನ್ನು ಕಂಡುಕೊಂಡು ಪತ್ತದ ಪ್ರಯತ್ನ ಮಾಡ್ತಾರೆ. ಆದ್ರೆ
ದೈವ ದಿನ ರಾತ್ರಿ ನನಗೆ ಮಾತಾಡಲು ಗೊತ್ತುಂಟು. ಬಹುಶಃ ಹುಟ್ಟು ಆಕಸ್ಮಿಕ, ಸಾವು ಖಚಿತ ಅಂತ ಮನುಷ್ಯ ಪುಟ್ಟಿ ಬುಕ್ಕ ಸೈಯೋಡಾಯಿನ ಖಂಡಿತ ಮೊದಲ ನೆಟ್ಟದಾಲ ವಿಶೇಷ ಇಜ್ಜಿ ಅಂಡ ಹಗಲು ಈ ಒಂಜಿ ಲೈಫ್ ಹುಟ್ಟುದು ಸೈಟ್ನ ನಡುಟು ಹಗಲು ದಾದ ಮಗಲು ಮಲ್ತಿನ ಕೆಲಸ ಕಾರ್ಯಗಳು ಇಂಚಿನ ಒಂದು ಜನಮಾನಸದ ಎಪ್ಪಲ ಒರಿಯುನ ಹಂಚಿನ ಖಂಡಿತವಾದ ಡಾಕ್ಟರ್ ಗಂಗಾಧರ್ ಇನಿ ಆರು ನಮ್ಮ ದೂರ ಆತಂದಲ್ಲ ಮಾತನ್ನೆಲ್ಲ ಮಾನ ಹೃದಯ ಖಂಡಿತವಾದ ಪರ್ಮನೆಂಟ್ ಆದ ಉಳ್ಳಿருந்து ಪಂಡ್ರೆ ನೆಚ್ಚಿಸೋದು ಇನಿ ಏನು ಪಡ್ಲಕ್ಕನೆ ವೈದ್ಯರು ಮಾತ್ರ ಅಂತ ಸಾಮಾಜಿಕ ರಂಗ ಉಂಟು ಇನಿ ಬಿಲ್ಲವ ಸಂಘ ಅವಾರ್ಡ್ ಬೇತೆ ಬೇತೆ ಸಂಘ ಸಂಸ್ಥೆಲ್ಲೆಡೆ ತನ್ನನ್ನು ಗುರುತಿಸೋ ಒಂದು ಅಂಚನೆ ಲಯನ್ಸ್ ಇಲ್ಲ ಭಾರಿ ವರ್ಷ ಬೇಲೆ ಮಲ್ತದೆ ಜನಕ್ಕೆಲ್ಲ ಕಷ್ಟ ಕಾರ್ಪಣ್ಯಕ್ಕೂ ಏಪಲ ಒಂಜಿ ಸ್ಪಂದಿಸೋ ಒಂದು ಇತ್ತಿನಂಚಿನ ಒಂಜಿ ವ್ಯಕ್ತಿತ್ವ ಮಾಡದೆ ಅಂಚನೆ ಆ ಒಣಸ್ದ ಸ್ವೀಕಾರ ಮಾಡ್ಕೊಂಡು ಸುಧಾರಿಸಿದ ಆ ಒಣಸ್ದ ರೆಟ್ಟು ಪಾಲ್ಗೊಳ್ಳೋದಕ್ಕೆಲ್ಲ ಕಳಕಳಿ Oh
ವೀರ್ಯಗೆ ಕಡೆ ಕೊಡುವ ಫೋನ್ ನಂಬರ್ ನಿಮಗೆ ಫೋನ್ ನಂಬರ್ ಕೊಡಲಿದೆ ಕಡೆ ಕೊಡುವ ವೀಡಿಯೋದನ್ನ ಈಗ ಮಿಸ್ ಕಾಲ್ ಕೊಡುವ ಈಗ ಮಿಸ್ ಕಾಲ್ ಕೊಡಿ ವಾಟ್ಸಪ್ 9845622705 इथे पोकोजा ऑफ होऊन पोकोजा ऑफ देत आहे ನಂಬುತ್ತಾರೆ ಇನ್ನು ಪ್ರಭಾಕರ್ ಹಾಂ ಇವರ